ದಿವೋಹಂ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ದೀಪಾರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಅದೃಷ್ಟ ಒಂದು ವಿಡಿಯೋ ಈಗಾಗಲೇ ಹಾಕಿದ್ದೀನಿ, ಹೋದ ತಿಂಗಳಲ್ಲಿ ಅಪ್ಲೋಡ್ ಮಾಡಿದಾಗ. ಅದೃಷ್ಟ ನಿಮ್ಮನ್ನು ಹುಡುಕಿ ಬರಬೇಕೆ ಅನ್ನೋ ಒಂದು ಶೀರ್ಷಿಕೆ ಅಡಿಯಲ್ಲಿ ಅದೃಷ್ಟದ ಬಗ್ಗೆ ಒಂದು ವಿಡಿಯೋನ ಆಲ್ರೆಡಿ ಪ್ರೆಸೆಂಟ್ ಮಾಡಿದ್ದೀವಿ. ಅಂದರೂ ಕೆಲವೊಂದು ಸತಿ ಅನಿಸುತ್ತೆ, ನನಗೆ ಅದೇ ಅದೃಷ್ಟ ಇದೆಯಾ, ಬೇರೆಯವ್ರಿಗಿರೋ ಅದೃಷ್ಟ ನನಗೂ ಇದೆಯಾ, ಹೀಗೆಲ್ಲ ಅನುಮಾನಗಳು ಬರೋದು ಸಹಜ. ಕೆಲವೊಂದು ಸತಿ ನಾವು ಮಾಡೋ ಕೆಲಸಗಳು ಬೇಗ ಕೈಗೂಡುತ್ತೆ, ಕೆಲವೊಂದು ಸತಿ ಅಷ್ಟು ಬೇಗದ್ರಲ್ಲಿ ಕೈಗೂಡೋದಿಲ್ಲ. ಮತ್ತು ನಿಮ್ಮಲ್ಲೇ ಸುಮಾರು ಜನ ಏನು ಹೇಳೋದು, ಈ ಒಂದು ಡೌಟನ್ನು ವ್ಯಕ್ತಪಡಿಸ್ತಾ ಇರ್ತೀರ, ಅನುಮಾನವನ್ನು. ಯಾರಿಗಾದರೂ ದುಡ್ಡು ಬಂದಿದೆಯಾ, ಯಾರಿಗಾದರೂ ಒಳ್ಳೆಯದಾಗಿದೆಯಾ ಅಂತ ಹೇಳಿ. ಅಲ್ಲಿ 100 ಜನ ನನಗೆ ಒಳ್ಳೆಯದಾಗಿದೆ ಥ್ಯಾಂಕ್ ಯು ಅಂತ ಬರೆದಿರ್ತಾರೆ. ಅದನ್ನು ಓದಿರನೇ ನೀವು ಡೌಟ್ ಕೇಳಿದಾಗ ನೀವು ರಿಚುವಲ್ಸ್ ಮಾಡಿದ್ರೂ ಬಿಟ್ಟರು ಪ್ರಯೋಜನ ಹೇಗಾಗತ್ತೆ ಅಲ್ವಾ? ನಂಬಿಕೆ ಇದ್ದರೆ ಮಾತ್ರ ದೇವರು, ಇಲ್ಲದಿದ್ದರೆ ಅದು ಕೂಡ ಕಲ್ಲು ಅಂತ ಹೇಳ್ತಾರಲ್ವ. ಸೊ ಹಾಗಾಗಿ ನಂಬಿಕೆಯಿಂದ ಮಾಡಿ ಆಗತ್ತೆ. ನಿಮಗೆ ನಂಬಿಕೆ ಇಲ್ಲ, ಅನುಮಾನದಿಂದ ಮಾಡಿದಾಗ ಮಾಡಿದ್ರೂ ಪ್ರಯೋಜನ ಇಲ್ಲ. ನಿಮಗೆ ನಂಬಿಕೆ ಬರೋವರೆಗೂ ಕಾಯಿರಿ. ನಾನು ಅಲ್ಲಿ ತನಕ ವಿಡಿಯೋ ಹಾಕ್ತೀನಿ, ನಿಮ್ಮ ಪಾಡಿಗೆ ನೀವು ನೋಡಿ, ಹಾಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳಿ ನಂಬಿಕೆ ಬರೋವರೆಗೂ ಕಾಯ್ತಾ ಇರಿ. ಸೊ ಇದೆಲ್ಲದರ ಮಧ್ಯೆ ನನ್ನ ಯಾವಾಗಲೂ ಇರುವಂಥ ವಿನಂತಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ವಿಡಿಯೋಸ್ನ ಶೇರ್ ಮಾಡಿ, ಕಾಮೆಂಟ್ ಕೂಡ ಮಾಡಿ. ಆಲ್ರೆಡಿ ಮಾಡ್ತಾ ಇರೋರಿಗೆ ನನ್ನ ತುಂಬು ಹೃದಯದ ಅಭಿನಂದನೆಗಳು, ವಂದನೆಗಳು. ಥ್ಯಾಂಕ್ ಯು ಸೋ ಮಚ್. ಸೊ ಅದೃಷ್ಟ ಅಂತಂದಾಗ ಎಲ್ರಿಗೂ ಒಂದೇ ಸಮ ಇರೋದಿಲ್ಲ. ಅದೃಷ್ಟವಂತನಿಗೂ ಒಂದು ಟೈಮಲ್ಲಿ ಇರುತ್ತೆ, ಒಂದು ಟೈಮಲ್ಲಿ ಇರೋದಿಲ್ಲ ಅಂತ ಹೇಳ್ಬೋದು. ಒಬ್ಬ ವ್ಯಕ್ತಿ ಇರ್ತಾನೆ, ಆತ ಏನೇ ಮಾಡಿದ್ರೂ ಅವನಿಗೆ ಕೆಲಸಗಳು ಕೈಗೂಡ್ತಾ ಇಲ್ಲ. ಕೆಲವೊಂದು ಸತಿ ನಮಗೊಂದು ಕೆಲಸ ಆಗಲಿಲ್ಲ ಅಂದಾಗ, ಅಥವಾ ಯಾರಾದರೂ ಬೈದರೂ ಏನಾದರೂ ಅಂದಾಗ ನಾವು ಒಂದು ನೆಗೆಟಿವ್ ಸ್ಪೇಸ್ಗೆ ಹೊರಟೋಗ್ತೀವಿ. ಮೈಂಡ್ ಸ್ಪೇಸ್, ಮನಸ್ಸು ಏನಿದೆ ಅದು ನಕಾರಾತ್ಮಕತೆಯ ಕಡೆಗೆ ವಾಲ್ ಬಿಡುತ್ತೆ. ಆಗ ಯಾವುದೇ ಕೆಲಸ ಆಗಲ್ಲ. ನಮ್ಮ ಮನಸ್ಸಿನಂತೆ ಅದು ಇರುತ್ತೆ ಅದೃಷ್ಟ, ಹೊರತು ಅದೃಷ್ಟದಿಂದ ನಾವು ಅನ್ನೋದು ಸುಳ್ಳು. ಸೊ ಈ ವ್ಯಕ್ತಿ ಏನು ಮಾಡ್ತಾನೆ, ನನಗೆ ಅದೃಷ್ಟನೇ ಇಲ್ಲ, ನಾನು ಎಷ್ಟು ಕಡೆ ಕೆಲಸಕ್ಕೆ ಅರ್ಜಿ ಹಾಕಿದ್ರೂ ಕೆಲಸಗಳೇ ಆಗ್ತಿಲ್ಲ, ಸೊ ಪ್ರಯೋಜನವೇ ಇಲ್ಲ ಅಂಥೇಳಿ ಕೈ ಚೆಲ್ಲಿ ಕೂತ್ಬಿಡ್ತಾನೆ. ಕೊನೆಗೆ ಯಾರೋ ಒಬ್ಬರು ವ್ಯಕ್ತಿ ಸಿಗ್ತಾರೆ, ಆತನಿಗೆ ಒಂದು ಬೆಳ್ಳಿಯ ನಾಣ್ಯದ ಮೇಲೆ ಓಂ ಶ್ರೀ ಅಂತ ಇರುತ್ತೆ. ಆ ನಾಣ್ಯವನ್ನು ಕೊಟ್ಟು ನಿನಗೆ ಒಳ್ಳೆಯದಾಗತ್ತೆ, ಹೋಗು, ನಿನಗೆ ಅದೃಷ್ಟ ಬರುತ್ತೆ ಇನ್ಮೇಲೆ ಅಂತ ಕಳಿಸ್ತಾರೆ. ಸೊ ನಂಬಿಕೆ ಬೇಕಾಗತ್ತೆ. ಕೆಲವೊಂದು ಸರ್ತಿ ಯಾರೋ ಒಬ್ಬರು ಒಂದು ಧೈರ್ಯ ಹೇಳಬೇಕಾಗತ್ತೆ. ಸೊ ಆ ಧೈರ್ಯದಿಂದ ಅವನು ಬರ್ತಾನೆ, ಬಂದುಬಿಟ್ಟು ಮತ್ತೆ ನೋಡ್ತಾನೆ ಮನೆಯೆಲ್ಲ ಧೂಳಾಗಿರುತ್ತೆ. ಫಸ್ಟು ಅದನ್ನೆಲ್ಲ ಸರಿ ಮಾಡ್ತಾನೆ. ಮತ್ತು ತಾನು ಕೂದಲು ಕಟಿಂಗ್ ಮಾಡಿಸಿರೋದಿಲ್ಲ ಎಷ್ಟೊತ್ತು ತಿಂಗಳಿಂದ, ಇದೇ ನನಗೆ ಅದೃಷ್ಟ ಇಲ್ಲ ಅನ್ನೋ ಒಂದು ಇದರಲ್ಲೇ ಭ್ರಮೆನಲ್ಲೇ ಇರ್ತಾನೆ, ಗುಂಗಲ್ಲೇ ಇರ್ತಾನೆ. ಸೊ ಹೋಗಿ ಅವನು ಮುಖ ಕ್ಷೌರ ಮಾಡಿಸ್ಕೊಂಡು, ಹೇರ್ ಕಟ್ ಮಾಡಿಸ್ಕೊಂಡು, ಬಟ್ಟೆನ ಚೆನ್ನಾಗಿ ಒಗೆದು ಇಸ್ತ್ರಿ ಮಾಡಿ ಹಾಕ್ಕೊಂಡು, ಮತ್ತು ನೋಡ್ತಾನೆ ಅವನ ಒಂದು ಬಯೋಡೇಟಾ ಏನಿರುತ್ತೆ, ವಿಷಯಗಳು ತುಂಬ ಹಳೇದಾಗಿರುತ್ತೆ. ಆಮೇಲೆ ನಂತರ ಕೆಲವೊಂದು ವಿಷಯಗಳು ಅವನು ಕಲ್ತ್ಕೊಂಡಿದ್ರು ಮಾಡಿದ್ರು ಅದನ್ನು ಅಪ್ಡೇಟ್ ಮಾಡಿರೋದಿಲ್ಲ. ಸೊ ಅದನ್ನು ಅಪ್ಡೇಟ್ ಮಾಡ್ತಾನೆ, ತನ್ನ ಸ್ನೇಹಿತರ ಹತ್ರ ಮಾತಾಡಿ ಮೇಲ್ಗಳನ್ನು ಕಳಿಸ್ತಾನೆ. ಒಂದೇ ವಾರದಲ್ಲಿ ಕೆಲಸ ಕೂಡ ಸಿಕ್ಬಿಡುತ್ತೆ. ಸೊ ಅದೃಷ್ಟ ಅನ್ನೋದು ಒಂದು, ನಂಬಿಕೆ ಅನ್ನೋದು ಒಂದಾದರೆ, ನಮ್ಮ ಪಾತ್ರ, ನಾವು ಏನು ಮಾಡ್ತೀವಿ ಕೆಲಸದಲ್ಲಿ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಬರೀ ದೇವ್ರಿಗೆ ಹೂ ಮುಡಿಸಿದ್ರೆ ಆಗುತ್ತೆ ಅಂದರೆ ಬರೀ ಹೂ ಮುಡಿಸಿದ್ರೆ ಅಷ್ಟೇ ಆಗಲ್ಲ. ಹೂ ಮುಡಿಸಿ ನೀವು ಮಾಡೋ ಕೆಲಸ ಅಂದರೆ, ನಮ್ಮ ಅಚ್ಚುಮೆಚ್ಚಿನ ಪಟಾಕಿ ಶ್ರುತಿಯವರು ಯಾವಾಗಲೂ ಹೇಳ್ತಾರೆ, ಫಾರ್ ಸ್ವಿಚ್ ವರ್ಡ್ಸ್ ಟು ವರ್ಕ್ ಯು ಹ್ಯಾವ್ ಟು ವರ್ಕ್. ಅದು ನಮಗೆ ಕೆಲಸ ಮಾಡಬೇಕು ಅಂದರೆ ನಮ್ಮ ಕೆಲಸ ನಾವು ಮಾಡಬೇಕಾಗತ್ತೆ. ಸೊ ನಾವು ಬಯೋಡೇಟಾ ಅಪ್ಡೇಟ್ ಮಾಡೋದಿರಲಿ, ಅದನ್ನು ಅರ್ಜಿ ಕಳಿಸೋದಿರಲಿ, ಫಾಲೋ ಅಪ್ ಅದೆಲ್ಲ ಮಾಡಬೇಕು. ಆಗ 100 ಜನರಲ್ಲಿ ನಮ್ಮ ಒಂದು ವ್ಯಕ್ತಿತ್ವ ಎದ್ದು ಕಾಣುತ್ತೆ, ನಮಗೆ ಅವಕಾಶಗಳು ಬರುತ್ತೆ. ನಾವು ಬರೀ ಮಂತ್ರ ಪಠಿಸ್ಕೊಡ್ತಾ, ನಾ ಹೇಳೋ ವಿಧಿವಿಧಾನಗಳನ್ನು ಮಾಡ್ತಾ ನೀವು ಮನೇಲಿ ಹಾಗೆ ಕೂತ್ಬಿಟ್ರೆ ಆಗಲ್ಲ, ಮಾಡೋ ಕೆಲಸವನ್ನು ಮಾಡಬೇಕು. ಸೊ ಆ ವ್ಯಕ್ತಿ ಕೂಡ ಹಾಗೆ ಅರಿತ್ಕೋತಾನೆ. ಆ ಕಾಸನ್ನು ಕೊಟ್ಟು ಅವರು ಆಶೀರ್ವಾದ ಮಾಡಿದ್ದು ಒಂದು ವಿಷಯ ಆದರೆ, ನಾನು ನನ್ನ ಪ್ರಯತ್ನವನ್ನು ಮಾಡಿದ್ದು ಇನ್ನೊಂದು. ಮತ್ತು ಇದೆಲ್ಲ ಪ್ರಯತ್ನ ಮಾಡೋದಕ್ಕೆ ಮನಸ್ಥಿತಿ ಅಂದರೆ, ನಾನು ತುಂಬ ಹಿಂದುಳಿದ್ಬಿಟ್ಟಿದ್ದೀನಿ ಅನ್ನೋ ಅರಿವು ಅವನಿಗೆ ಮೂಡುತ್ತೆ. ಸೊ ಆ ಅರಿವಿನಿಂದ ಜೀವನವನ್ನು ಮಾಡೋಣ. ಮತ್ತು ಅದೃಷ್ಟ ನಮ್ಮದಾಗಬೇಕು ಅಂತಂದರೆ ಏನು ಮಾಡಬೇಕು? ನಾನು ಈಗಾಗಲೇ ನಿಮಗೆ ಸುಮಾರು ಅದೃಷ್ಟದ ಬಗ್ಗೆ ವಿಷಯಗಳನ್ನು ಹೇಳಿದ್ದೀನಿ. ಇದು ಇನ್ನೂ ತುಂಬ ಸಿಂಪಲ್ ಆದಂಥ ಒಂದು ಲಕ್ಕನ್ನು, ಅಂದರೆ ಅದೃಷ್ಟವನ್ನು ತಂದು ಕೊಡುವಂಥ ಒಂದು ಶುಕ್ರ ದಶೆಯನ್ನು ತಂದು ಕೊಡುವಂಥ ವಿಷಯ. ಸೊ ಈ ಶುಕ್ರ ದಶೆ ಅನ್ನೋದರಿಂದ ಇದನ್ನು ಶುಕ್ರವಾರ ಮಾಡಬೇಕು. ಮತ್ತೊಂದು ವಿಷಯ ಸ್ನೇಹಿತರೆ, ನಾನು ಗ್ರೀನ್ ಸ್ಕೆಚ್ ಪೆನ್ನಲ್ಲಿ ಬರೀರಿ ಅಂತ ಹೇಳಿರ್ತೀನಿ, ನೀವು ಗ್ರೀನ್ ಸ್ಕೆಚ್ ಪೆನ್ ಇಲ್ಲ ಅಂತ ಹೇಳ್ತೀರಾ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಸ್ಕೆಚ್ ಪೆನ್ ನಿಮ್ಮ ಮನೆಗೆ ನಾನು ತಂದು ಕೊಡೋಕ್ಕಾಗಲ್ಲ ಅಲ್ವಾ. 15 ರೂಪಾಯಿ ಕೊಟ್ಟರೆ ಒಂದು ಸ್ಕೆಚ್ ಪೆನ್ ಸೆಟ್ ಸಿಗುತ್ತೆ, ತೊಗೊಂಡು ಇಟ್ಕೊಳ್ಳಿ. ಬೇಕಾದಷ್ಟು ವಿಷಯಗಳಿಗೆ ನಿಮಗೆ ಅದು ಸಹಾಯ ಆಗುತ್ತೆ. ಮತ್ತು ಹಸಿರು ಬಟ್ಟೆ ಇಲ್ಲ, ನನ್ನ ಹತ್ರ ಇದಿಲ್ಲ ಅದಿಲ್ಲ ಅಂದಾಗ, ಇಲ್ಲಗಳನ್ನೇ ಹೇಳ್ತಿದ್ದಾಗ ನೀವು ಯಾವುದನ್ನು ನಿಮ್ಮ ಜೀವನದಲ್ಲಿ ಬರ್ಮಾಡ್ಕೊಳಕ್ಕಾಗತ್ತೆ. ಮತ್ತು ಕೆಲವರು ಹೇಳ್ತೀರಾ, ಇದಿಲ್ಲ ಅಂತಂದರೆ ಏನು ಮಾಡಲಿ ನಾನು ಅಂಥೇಳಿ. ಕೆಲವೊಂದು ಸತಿ ಲವಂಗ ಇಲ್ಲ, ಚಕ್ಕೆ ಇಲ್ಲ ಅಂತ ಕೂಡ ಹೇಳ್ತೀರಾ. ಸೊ ಇವಾಗ ನೀವು ಒಂದು ಯಾರ ಹತ್ರನೋ ಒಂದು ಅಡುಗೆ ರೆಸಿಪಿ ಕೇಳ್ಕೊಂಡು ಬರ್ತೀರಿ ಅಂತ ಅಂದ್ಕೊಳ್ಳೋಣ.
ಅವ್ರು ಹೇಳ್ತಾರೆ ಪಲಾವ್ ಮಾಡೋದಕ್ಕೆ ನೀವು ಇದನ್ನು ಹಾಕಬೇಕು, ಚಕ್ಕೆ ಲವಂಗ ಪಲಾವ್ ಎಲೆ ಮತ್ತು ಇದೆಲ್ಲ ಹಾಕಬೇಕು, ಮರಾಠಿ ಮೊಗ್ಗು ಎಲ್ಲ ಅಂತೇಳಿ. ಮರಾಠಿ ಮೊಗ್ಗು ಇಲ್ವಲ್ಲ ಅಂದಾಗ ಅದು ಇಲ್ಲದೇನೂ ಮಾಡ್ಬೋದು, ಸ್ವಲ್ಪ ವ್ಯತ್ಯಾಸ ಇರ್ಬೋದು ಟೇಸ್ಟಲ್ಲಿ. ಹಾಗಂತ ಅದು ಪಲಾವೇ ಅಲ್ಲ ಅಂತಲ್ಲ, ಹಾಗಂತ ಅದು ಹಾಕಿದ್ರೇ ಪಲಾವ್ ಅಂತನೂ ಅಲ್ಲ, ಎಲ್ಲ ಹಾಕಿದ್ರೆ ಅದರ ಗಮ್ಮತ್ತು ಬೇರೆ ಇರುತ್ತೆ ಅಂತ ಹೇಳ್ಬೋದು. ಸೊ ಈಗ ಕಾಫಿ ಮಾಡಬೇಕಾದ್ರೆ ಡಿಕಾಕ್ಷನ್ ಕಮ್ಮಿ ಇದ್ದರೂ ಹಾಕಿದ್ರೆ ಕಾಫಿನೇ, ಅಂದರೆ ಲೈಟ್ ಕಾಫಿ ಇರುತ್ತದು. ಡಿಕಾಕ್ಷನ್ ಕರೆಕ್ಟಾಗಿ ಹಾಕಿದ್ರೆ ಸರಿಯಾದ ಪ್ರಮಾಣದ ಕಾಫಿ. ಕೆಲವರು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋತಾರೆ. ಹಾಗಾಗಿ ನೀವು ಏನಿದೆಯೋ ಅದರಲ್ಲಿ ಮಾಡಿ. ಇದಕ್ಕೆ ಬದಲು ಏನು ಮಾಡ್ಬೋದು ಅಂತಂದಾಗ ಕೆಲವೊಂದು ಆ ಕ್ಷಣದಲ್ಲಿ ನನಗೆ ತೋಚಿರುತ್ತೆ, ಆಮೇಲೆ ಅದಕ್ಕೆ ಬದಲು ಏನು ಮಾಡಬೇಕು ಅನ್ನೋದು ನನಗೂ ಗೊತ್ತಿರೋದಿಲ್ಲ, ಮತ್ತು ಅದು ಹಿಂದಕ್ಕೆ ಹೋಗಿ ಅದೇ ವಿಷಯ ಯೋಚನೆ ಮಾಡೋದಕ್ಕೂ ಆಗಲ್ಲ. ಸೊ ದಯವಿಟ್ಟು ಏನು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೆಯೋ ಅದನ್ನು ಯಥಾ ಪ್ರಕಾರ ಹಾಗೆ ನೀವು ಮಾಡಿಬಿಟ್ಟು ನಿಮಗೆ ಅದು ಏನು ನಡೀತು. ತುಂಬ ಜನ ಹೇಳ್ತೀರಾ, ಅವರಿಗೆ ನನ್ನ ತುಂಬ ಹೃದಯದ ವಂದನೆಗಳು. ನನಗೆ ಒಂದೇ ವಾರದಲ್ಲಿ ರಿಸಲ್ಟ್ ಬಂತು, ನನಗೆ ಹೀಗಾಯಿತು, ಅವ್ರಿಗೆ ಒಂದು ವಾರದಲ್ಲಿ ಬಂತು, ನನಗೆ ಬಂದಿಲ್ಲ ಅಂತಂದರೆ ನೋಡಿ. ಇವಾಗ ಕೆಲವರು ವಾಕಿಂಗ್ ಮಾಡಿದಾಗ ಒಂದೇ ವಾರಕ್ಕೆ ಸಣ್ಣ ಆಗ್ತಾರೆ, ಕೆಲವರು 1 ತಿಂಗಳು, ಕೆಲವರು 6 ತಿಂಗಳು. ನಮ್ಮ ದೇಹ ಹೇಗೆ ಪ್ರತಿಕ್ರಿಯಿಸುತ್ತೆ ಅನ್ನೋದ್ರ ಮೇಲೆ ಹೋಗುತ್ತಲ್ಲ, ಪ್ರತಿಯೊಂದು ಹಾಗೆ. ಅದೃಷ್ಟ ಬರೋದಿರಲಿ, ಹಣ ಬರೋದಿರಲಿ, ಆರೋಗ್ಯದ ಕಡೆ ಹೋಗೋದಿರಲಿ, ಎಲ್ಲವೂ ಅಷ್ಟೇ. ಪ್ರತಿಯೊಬ್ಬರಿಗೂ ಅವರದ್ದೇ ಟೈಮ್ ಲೈನ್ಸ್ ಇರುತ್ತೆ. ಹಾಗಾಗಿ ನೀವು ಬೇರೆಯವರಿಗೆ ಹೋಲಿಸ್ಕೋಬೇಡಿ, ನಿಮ್ಮ ನಿಯಮವನ್ನು ಶ್ರದ್ಧೆಯಿಂದ ಪಾಲಿಸಿ, ನಿಮಗೆ ಖಂಡಿತ ಒಳ್ಳೆಯದಾಗತ್ತೆ. ಈಗ ಅದೃಷ್ಟವನ್ನು ಹೇಗೆ ಬರಮಾಡ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಇದು ಒಂದು ಶುಕ್ರವಾರದ ವಿಧಿವಿಧಾನ, ಶುಕ್ರನಿಗೆ ಅರ್ಪಿತ ಅಂತ ಅಂದ್ಕೊಳ್ಳೋಣ. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಸಿಂಪಲ್ಲು. ಈ ಅದೃಷ್ಟದ ಒಂದು ವೆಲ್ಕಮ್ಗೆ ಮಾಡಬೇಕಾಗಿರೋದು ನೀವಿಷ್ಟೇ. 3 ಅಥವಾ 4 ರಸ್ತೆಗಳು ಸೇರುವಲ್ಲಿಂದ ಕಲ್ಲನ್ನು ತೊಗೊಂಬನ್ನಿ. ಅದು ಒಂದು ಸ್ವಲ್ಪ ಈ ಥರ ಸುಮಾರು ಸ್ವಲ್ಪ ದೊಡ್ಡ ಸೈಜಿಂದ ಆಗ್ಬೋದು, ಚಿಕ್ಕ ಸೈಜಿಂದ ಆಗ್ಬೋದು, ಅದು ನಿಮ್ಮ ಇಷ್ಟ. ಸೊ ಈ ಕಲ್ಲನ್ನು ತೊಗೊಂಡು ಇದನ್ನು ಎನರ್ಜೈಸ್ ಮಾಡ್ತೀವಿ ನಾವು. ಅಂದರೆ ನಾನು ಎರಡನ್ನೂ ಸುಮ್ಮನೆ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಈ ಕಲ್ಲನ್ನು ಒಂದು ಕಲ್ಲು ಹೋಗಲಿ, ನಿಮಗೆ ಕನ್ಫ್ಯೂಷನ್ ಬೇಡ. ಈ ಸೈಜ್ ಆದರೂ ತೊಗೊಳ್ಳಿ, ಈ ಸೈಜ್ ಆದರೂ ತೊಗೊಂಡು ಈ ಒಂದು ಕಲ್ಲನ್ನು ಹೀಗೆ ಎಡಗೈನಲ್ಲಿ ಮಧ್ಯಕ್ಕೆ ಇಟ್ಕೊಂಡು ಬಲಗೈಯನ್ನು ಅದರ ಮೇಲೆ ಮುಚ್ಚಿ ನಿಮ್ಮ ಅನಾಹತದ ಹತ್ರ, ಅಂದರೆ ಚೆಸ್ಟ್ ರೀಜನ್ ಹತ್ರ ಹೀಗಿಟ್ಕೊಂಡು ಹೀಗೆ ಕ್ಲೀನಾಗಿ ಹೀಗೆ ಇಟ್ಕೊಂಡ್ಬಿಟ್ಟು ನಿಧಾನಕ್ಕೆ ನಿಮಗೆ ಅದೃಷ್ಟವನ್ನು ನನಗೆ ತಂದು ಕೊಡು, ಐ ವೆಲ್ಕಮ್ ಲಕ್, ಅದೃಷ್ಟವನ್ನು ನಾನು ಸ್ವಾಗತಿಸುತ್ತೇನೆ, ನನ್ನ ಜೀವನದಲ್ಲಿ ಅದೃಷ್ಟ ಯಾವಾಗಲೂ ತುಂಬಿರಲಿ, ಅದೃಷ್ಟದಿಂದನೇ ನನ್ನ ಜೀವನ ಸಾಗಲಿ ಅಂತ ಹೇಳಿ 3 ಬಾರಿ ನೀವು ಯಾವ ರೀತಿ ಅದನ್ನೇ ಆದರೂ ಸರಿ, ಬೇರೆ ಬೇರೆ ಶಬ್ದಗಳು ಅಥವಾ ಬೇರೆ ಬೇರೆ ವಾಕ್ಯಗಳಲ್ಲಾದರೂ ಹೇಳಿಬಿಟ್ಟು ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ಳಿ. ಈ ಕಲ್ಲನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ಳಿ. ಅದು ಬಟ್ಲು ಮಣ್ಣಿಂದಾಗಿರ್ಬೋದು ಅಥವಾ ಗಾಜಿಂದಾಗಿರ್ಬೋದು, ಪ್ಲಾಸ್ಟಿಕ್ ಅಥವಾ ಇದು ಮೆಟಲ್ದು ಬೇಡ, ಆಯಿತಾ. ಮತ್ತು ಇದರಲ್ಲಿ 3 ಬಾರಿ ಹಾಲನ್ನು ಹಾಕಿ. ಇದನ್ನು ಶುಕ್ರವಾರ ಮಾಡೋದು. ಇದು ಶುಕ್ರವಾರದ ವಿಧಿವಿಧಾನ. ಶುಕ್ರವಾರ ನೀವು ಬೆಳಗಿನ ಜಾವ ನೀವು ಸೂರ್ಯೋದಯ ಆದಮೇಲೆ ಯಾವಾಗಲಾದರೂ ಮಾಡ್ಬೋದು, ಅಂದರೆ ರಾಹುಕಾಲ ಈ ಒಂದು ಸಮಯಗಳನ್ನು ಬಿಟ್ಟು ಬೆಳಗಿನ ಜಾವ ಅಥವಾ ಗೋಧೂಳಿ ಸಮಯದಲ್ಲಿ ತುಂಬ ಒಳ್ಳೆಯದು. ಸೊ ಹಾಲನ್ನು 3 ಬಾರಿ ಹಾಕಿ, 3 ಬಾರಿ ಹಾಕಿಬಿಟ್ಟು ಪಕ್ಕಕ್ಕಿಡಿ. ಮತ್ತು 3 ಬಾರಿ ನೀರನ್ನು ಅದೇ ಹಾಕಬೇಕಾದ್ರೆಲ್ಲ ನೀವು ಲಕ್ ಈಸ್ ಶೈನಿಂಗ್ ಆನ್ ಮೀ, ಅದೃಷ್ಟ ನನ್ನ ಮೇಲೆ ಹೊಳೆಯುತ್ತಾ ಇದೆ ಅಂತ ಹೇಳಿ 3 ಬಾರಿ ನೀರನ್ನು ಹಾಕಿಬಿಟ್ಟು ಇದನ್ನು ಪಕ್ಕಕ್ಕಿಡಿ. ಹೀಗೆ ಇದನ್ನು ನೀವು ಮತ್ತೆ ಅನಾಹತದ ಹತ್ರ ಇಟ್ಕೊಂಡು ಅದೃಷ್ಟ ನನ್ನದಾಗಿದೆ, ಅದೃಷ್ಟವೇ ನನ್ನ ಜೀವನದಲ್ಲಿ ನಡೆಯುತ್ತಾ ಇರೋದು, ಬೇರೆ ಯಾವುದೂ ಇಲ್ಲ, ಅದೃಷ್ಟ ನನ್ನನ್ನು ನಡೆಸ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿ ಕಣ್ಣು ಮುಚ್ಚಿ ನಿಮ್ಮ ಇಷ್ಟ ದೇವರಿಗೆ ಒಂದು ಗ್ರ್ಯಾಟಿಟ್ಯೂಡ್, ಒಂದು ಧನ್ಯತಾ ಭಾವವನ್ನು ತಿಳಿಸಿ. ಇದನ್ನು ನೀವು ಎನರ್ಜೈಸ್, ಒಂದು ಫಸ್ಟ್ ಲೆವೆಲ್ ಎನರ್ಜೈಸ್ ಆಗಿದೆ. ಆಮೇಲೆ ಕೈ ತೊಳಿಬೇಕು. ಕೈ ಈ ಒಂದು ಆ ಹಾಲು ಮತ್ತು ನೀರು ಏನು ಕಲ್ಲನ್ನು ಹಾಕಿ ಹೇಳಿದ್ರಿ ಅದರಲ್ಲಿ ಕೈ ತೊಳಿಬೇಕು. ಪೂರ್ತಿ ಕೈ ಅಂದರೆ ಇಲ್ಲಿ ತನಕನೂ ತೊಳಿಬೇಕು. ಹಾಗೆ ಈ ಕೈಯನ್ನು ಕೂಡ ತೊಳಿಬೇಕು. ಪೂರ್ತಿ ಕೈ ತೊಳೆದ್ಬಿಟ್ಟು ಈ ಕಲ್ಲಿದೆಯಲ್ಲ ಇದನ್ನು ಇವಾಗ ಏನು ಅಂದರೆ ಇದನ್ನು ಒರೆಸ್ಕೋಬಾರ್ದು, ಕೈ ಹಾಗೆ ಒಣಗಕ್ಕೆ ಬಿಡಬೇಕು. ಹಸಿರು ಬಟ್ಟೆ, ಅಂದರೆ ಇದು ಎಲ್ಲೋ ಶೈನ್ ಕೂಡ ಇದೆ ಆದರೆ ಹಸಿರೇ, ಅಥವಾ ಈ ಥರ ಒಂದು ಪೌಚು ಯಾವುದ್ರಲ್ಲಾದರೂ ಸರಿ, ನೀವು ಇದನ್ನು ಹಾಕಿಬಿಟ್ಟು ಮತ್ತೊಮ್ಮೆ ಅದನ್ನು ಪೂರ್ತಿ ಸುತ್ತಬಿಟ್ಟು ಎನರ್ಜೈಸ್ ಮಾಡ್ಕೊಳ್ಳಿ. ಅಂದರೆ ನನಗೆ ಅದೃಷ್ಟವನ್ನು ತಂದು ಕೊಡುವ ಒಂದು ಮೂಲ ನೀನು ಅದೃಷ್ಟ ತಂದು ಕೊಟ್ಟಿದ್ದಕ್ಕೆ ನಾನು ನಿನಗೆ ಧನ್ಯವಾದ ತಿಳಿಸ್ತೀನಿ ಅಂತೆಲ್ಲ ಹೇಳಿಬಿಟ್ಟು ಇದನ್ನು ಶುಕ್ರವಾರ ನಿಮ್ಮ ದಿಂಬಿನ ಕೆಳಗೆ ಇಟ್ಕೊಂಡು ನೀವು ಮಲ್ಕೋಬೇಕು. ಹೀಗೆ 3 ಶುಕ್ರವಾರ ಮಾಡಿ. ಇದೇ ಕಲ್ಲನ್ನು ಶುಕ್ರವಾರ ತೆಗೆದು ಹೀಗೆ ಹಾಲು ಮತ್ತು ನೀರಿನಲ್ಲಿ ನೆನೆಸಿ ಮತ್ತು ಕೈ ತೊಳೆದು ಮತ್ತು ಅದನ್ನು ತೊಗೊಂಡು ಹೋಗಿ ದಿಂಬಿನ ಕೆಳಗೆ ಇಟ್ಕೊಳ್ಳಿ. ಮತ್ತು ಇದನ್ನು ನೀವು ಮಾತ್ರ ಮುಟ್ಟಬೇಕು. ಏನೋ ಇವಾಗ ಶನಿವಾರನೋ ಅಥವಾ ಮಂಗಳವಾರ ಬುಧವಾರ ಯಾರೋ
ಬೆಡ್ಶೀಟ್ ಚೇಂಜ್ ಮಾಡ್ತಾರೆ ಅವ್ರಿಗೆ ನೀವು ಹೇಳಿರ್ಬೇಕು ಇದನ್ನು ತೆಗಿಬೇಡಿ ಅಂತ ಹೇಳಿ, ಮತ್ತು ಅದನ್ನು ನೀವೇ ಆ ಟೈಮಿಗೆ ತೆಗೆದು ವಾಪಸ್ ನೀವೇ ಇಡಬೇಕು. 3 ಶುಕ್ರವಾರದ ನಂತರ ಇದನ್ನು ಎಲ್ಲೇ ಹೋದರೂ ಸದಾ ಕ್ಯಾರಿ ಮಾಡ್ತಾಯಿರಿ. ನಿಮ್ಮೊಟ್ಟಿಗೆ 3 ಶುಕ್ರವಾರ ಆದಮೇಲೆ ಇದನ್ನು ಮತ್ತೆ ಮಾಡೋದು ಬೇಡ, ಸದಾ ಇದನ್ನು ಕ್ಯಾರಿ ಮಾಡ್ತಾಯಿರಿ. ಏನು ಮಾಡಬೇಕು ಇದನ್ನು ಅಂತಂದಾಗ ಅದು ತಾನಾಗಿ ಕಳೆದು ಹೋಗೋವರೆಗೂ ನಿಮ್ಮ ಜೊತೆಗೇ ಇರಲಿ. ಅದನ್ನು ನೀವು ಅವಾಗವಾಗ ಮುಟ್ಟಿ ಮಾತಾಡಿಸಿ ಅದನ್ನು ನನಗೆ ಅದೃಷ್ಟ ತಂದುಕೊಡು ಅಂತ ಹೇಳ್ತಾ ಇರ್ಬೋದು, ಅಥವಾ ತನ್ಪಾಡಿಗೆ ತಾನದು ನಿಮ್ಮೊಟ್ಟಿಗಿರುತ್ತೆ. ಇದನ್ನು ನೀವು ನಿಮ್ಮ ಪರ್ಸಲ್ಲಿ ಇಟ್ಕೋಬೋದು, ಅಥವಾ ಇವಾಗ ನಾವು ಸಾಧಾರಣವಾಗಿ ತೊಗೊಂಡು ಹೋಗೋ ವಸ್ತು ಯಾವುದು, ನಮ್ಮ ಫೋನ್ ತೊಗೊಂಡು ಹೋಗ್ತೀವಿ ಅಂದರೆ ಈ ಥರ ಒಂದು ಸಣ್ಣ ಬಟ್ಟೆನಲ್ಲಿ ಸಣ್ಣ ಕಲ್ಲನ್ನು ಸುತ್ತಬಿಟ್ಟು ಅದರ ಜೊತೆಯಲ್ಲಿ ಒಂದು ಯಾವುದಾದ್ರೂ ಒಂದು ಕ್ಯೂಟ್ ಕೀ ಹ್ಯಾಂಗಿಂಗ್ ಥರನೇ ಏನೋ ಹಾಕ್ಬಿಟ್ಟು ಅದರಲ್ಲಿ ಹಾಕ್ಬಿಡಿ. ಕೀ ಚೈನ್ ಜೊತೆ ಹಾಕ್ಬೋದು, ಅಥವಾ ನೀವೇ ಅದನ್ನು ಒಂದು ಈ ತಾಯ್ತ ಥರನೋ ಏನೋ ಥರ ಕಟ್ಟಿಬಿಟ್ಟು ನಿಮ್ಮ ಕೈಯಲ್ಲೋ ಎಲ್ಲೋ ಕಟ್ಕೋಬೋದು. ಹಾಗಾಗಿ ನೀವು ಅದನ್ನು ಮಾಡಬೇಕಾದ್ರೆ ಕಾರ್ನರ್ಸ್ ಎಲ್ಲ ಸ್ಮೂತ್ ಆಗೋ ಹಾಗೆ ಮಾಡಿ, ಯಾಕೆಂತಂದರೆ ಅದು ಮತ್ತೆ ನಿಮಗೆ ತರಚಿ ಗಾಯವನ್ನು ಮಾಡಬಾರ್ದು. ಸೊ ಇದನ್ನು ಸದಾ ನಿಮ್ಮೊಟ್ಟಿಗೆ ಎಲ್ಲ ಎಷ್ಟು ಹೊರಗೆ ಹೋಗ್ಬೇಕಾರಂತೂ ಖಂಡಿತ ತೊಗೊಂಡು ಹೋಗಿ. ಹಾಗಾಗಿ ನಿಮಗೆ ತಾನೇ ಕಳೆದು ಹೋಗೋವರೆಗೂ ನಿಮ್ಮ ಜೊತೆನೇ ಇಟ್ಕೊಳ್ಳಿ. ಅದೃಷ್ಟ ಖಂಡಿತ ನಿಮ್ಮದಾಗಲಿ. ಆಮೇಲೆ ಈ ಹಾಲನ್ನು ಏನು ಮಾಡಬೇಕು ಅಂತಂದಾಗ ಇದನ್ನು ಗಿಡದ ಬುಡಕ್ಕೆ ಹಾಕ್ಬಿಡಿ. ನಿಮಗೆ ಅದೃಷ್ಟ ಎಲ್ಲೆಲ್ಲಿಂದನೂ ಒಲಿದು ಬರಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ದಿವೋಹಂ ಲವ್ ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.